ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ ಫ್ಯಾನ್ ಬಾಬಾಕ್ಕೆ ಜೈ. ಗೈಸ್ ಈ ನಡುವೆ ನೋಡಿರ್ತಾರೆ ತುಂಬ ವೀಡಿಯೋಸಲ್ಲೆಲ್ಲ ತುಂಬ ವೈರಲ್ ಆದರೆ ಆಗ್ತಾ ಇದೆ. ಫ್ಯಾನ್ ಬಾಬಾನಂತೆ ಅವ್ರನ್ನ ಬೀಳ್ಸಿಬಿಡ್ತಾರಂತೆ ಅಂತ ತುಂಬ ವೀಡಿಯೋಸ್ ಆದರೆ ಬರ್ತಾ ಇದೆ. ಸೊ ಆ್ಯಕ್ಚುಲ್ ಲಡ್ಡು ಮುತ್ತೆ ಯಾರು ಅಂತ ಕರೆಕ್ಟಾಗಿ ಆದರೆ ನಾವು ತಿಳ್ಕೊಳ್ಳೋಣ. ಸೊ ನಾನು ಬಂದ್ಬಿಟ್ಟು ಇವಾಗ ಲಡ್ಡು ಮುತ್ತೆ ಮಠದ ಹತ್ರ ಆದರೆ ಇದ್ದೀನಿ. ಸೊ ನೀವು ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ಕೋಟೆ ಜಿಲ್ಲೆಯಲ್ಲಾದರೆ ಬರುತ್ತೆ. ಸೊ ಒಳಗಡೆ ಹೋಗಿ ನೋಡೋಣ. ನಿಮ್ಗೆ ಎಂಟ್ರೆನ್ಸ್ ಆದರೆ ಯಾವ ಥರ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲಿಯರ್ ಕಟ್ಟಾಗಿ ಇನ್ಫಾರ್ಮೇಷನ್ ಆದರೆ ಕೊಡ್ತೀನಿ. ಸೊ ಎಲ್ಲೂ ವೀಡಿಯೋನ ಒಂದು ಸ್ಕಿಪ್ ಮಾಡಿದ್ರೆ ನೋಡಿ, ನಿಮಗೆ ಎಂಟ್ರೆನ್ಸ್ ಆದರೆ ನೋಡಿ ಈ ಥರ ಕಾಣಿಸುತ್ತೆ, ಶ್ರೀ ಲಡ್ಡು ಮುತ್ಯಾರ ಮಠ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಸೀಮಿಕೇರಿ ಅಂತ ಬರುತ್ತೆ ಗ್ರಾಮ. ಇದು ಬಂದ್ಬಿಟ್ಟು ಒಂದು ಬಸ್ ಸ್ಟಾಪಿಂದ ಒಂದು 11 ಕಿಲೋಮೀಟ್ರ್ ಒಂದು ರೇಂಜಲ್ಲಿ ಆದರೆ ಇರುತ್ತೆ ನಿಮಗೆ. ನೋಡಿ ಎಂಟ್ರೆನ್ಸಲ್ಲಿ ಬಂದಿದ ತಕ್ಷಣ ಈ ಥರ ಒಂದು ದೇವಸ್ಥಾನ ಆದರೆ ನಿಮಗೆ ಕಾಣಿಸುತ್ತೆ. ಒಂದು ಗಣೇಶ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಲ್ಲಿ ಮುಂದೆ ಕಾಣಿಸ್ತಾ ಇರೋದು ನಿಮಗೆ. ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಬಂದುಬಿಟ್ಟು ಒಂದು ಲಡ್ಡು ಮುತ್ತೆ ಪ್ರಾರ್ಥನಾ ಮಂದಿರ ಅಂತ ಹೇಳ್ಬಿಟ್ಟು. ಸೊ ನೋಡಿ ಎಲ್ಲ ಒಂದು ಪ್ರಾರ್ಥನೆಗಳೆಲ್ಲ ಬೆಳಗ್ಗೆ ಎದ್ದು ಒಂದು ಲಡ್ಡು ಮುತ್ತೆ ಅವರು ಇದರಲ್ಲಾದರೆ ಒಂದು ಪ್ರಾರ್ಥನೆಗಳೆಲ್ಲ ಮಾಡ್ತಾಯಿದ್ರು. ಲಡ್ಡು ಮುತ್ತೆ ಅವರಿಗೆ ಅವರ ಪಾದಾರವಿಂದಕ್ಕೆ ನಮಸ್ಕರಿಸಿ ತಮಗೆಲ್ಲ ಹೇಳುವುದೇನೆಂದರೆ, ನಾನು ಗುಲ್ಬರ್ಗಾದ ನಿವಾಸಿ. ಈ ಲಡ್ಡು ಮುತ್ತೆ ಅವರು ಒಂದು ಪವಾಡ ಪುರುಷರು ಅಂತೇಳಿ ಹೇಳಕ್ಕೆ ಒಂದು ಸಮರ್ಥನೆ ಏನದಪ್ಪ ಅಂತಂದ್ರೆ, ಅವರು ಮೈಮ್ಯಾಗ ಬಟ್ಟೆ ಅದು ಏನೂ ಇರ್ತಿದ್ದಿಲ್ಲ. ಒಂದು ತಟ್ಟಿನ ಚೀಲ ಹಾಯ್ಕೊಂಡು ಕೇಸಿಂದ ಅವ್ರ ಜೀವನ ಬದುಕ್ತಿದ್ದರು. ಅವರು ಯಾರ್ದು ಮನೆಗೆ ಊಟಕ್ಕೂ ಅದು ಹೋಗ್ತಾ ಇದ್ದಿದ್ದಿಲ್ಲ, ಯಾರ್ದು ದಾಸೋಹ ಅದು ಇದು ಏನು ತೋತಾ ಇದ್ದಿದ್ದಿಲ್ಲ. ಆದ್ರೆ ಈ ಊರಾಗೆಲ್ಲ ತಿರುಗಾಡಿ ಅವ್ರ ಕೈದಾಗ ಒಂದು ಭತ್ತ ಇತ್ತು. ಆ ಭತ್ತ ನಿಂತ ಎಲ್ಲರಿಗೆ ಅನ್ಕರ ಇದು ಹೊಡಿತಿದ್ದರು. ಯಾರಿಗೆ ಹೊಡೆದ್ರು ಅವರು ಒಂದು ಆಶೀರ್ವಾದ ಅಂತ ಹೇಳಿ ಕಿಸಿಂದ ಆಗ್ತಿತ್ತು. ಆಮೇಲೆ ಅವ್ರು ಯಾರ್ದಾದ್ರೂ ದುಕಾನದಲ್ಲಿ ಯಾರ್ದಾದ್ರೂ ಮನೆಯಲ್ಲಿ ಹೋಗಿ ಏನಾದರೂ ಕೈ ಹಿಡಿದು ತಿಂದ್ರೆ ಯಾರೂ ಅವರಿಗೆ ಬೇಡ ಅಂತ ಇದ್ದಿದ್ದಿಲ್ಲ. ಯಾಕಪ್ಪ ಅಂತೇಳಂತಂದ್ರೆ ಅವ್ರದ್ದೇ ಬಂದಿದ್ದು ಮುಟ್ಟಿದ್ದು ಒಂದು ಆಶೀರ್ವಾದ ಅಂಥೇಳಿ. ಅವರು ಒಂದು ದೊಡ್ಡ ಮಹಾ ಪವಾಡ ಪುರುಷರು ಅಂಥೇಳಿ ಕಿಸಿಂದ ಹೇಳಕ್ಕೆ ಒಂದು ಸಮರ್ಥನೆ ಅದ. ಆಮೇಲೆ ಒಂದು ಕೆಲವು ಇನ್ಸಿಡೆಂಟ್ಗಳ್ನೂ ಆಗಿದ್ದಾವ. ಇಲ್ಲಿ ಕೆಲವು ಕಾರುಗಳದು ಈ ರೋಡಿನ ಮ್ಯಾಗ ಹೋಗ್ತಾ ಇದ್ದೆವು. ಅವು ಅನ್ಕರ ರಿವರ್ಸ್ ಆಗಿ ರಿವರ್ಸ್ ಆಗಿ ಗುಡಿಗೆ ಬಂದು ಅವ್ರು ಬಂದು ನಮಸ್ಕಾರ ಮಾಡಿಕಿಸಿಂದ ಹೋಗೋ ತನಕ ಗಾಡಿ ಮುಂದಕ್ಕೆ ಹೋಗಿಲ್ಲ. ಕೆಲವರು ಎಷ್ಟೋ ಜನಕ್ಕೆ ಈ ರೀತಿ ಆಗ್ಯದ. ನಾನು ಒಬ್ಬ ಗುಲ್ಬರ್ಗಾದ ನಿವಾಸಿ. ಆದ್ರೆ ನಾನು ಈಗ 2 ಸಾರಿ ಆಯಿತು ಅವ್ರ ದರ್ಶನಕ್ಕೆ ಬರ್ತಾ ಇದ್ದೀನಿ. ಅವರು ಒಂದು ಮಹಾಪುರುಷರು. ಅವ್ರ ಅನ್ಕರ ಒಂದು ಶಿವನ ಪಾದಕ್ಕೆ ಗೈದಿದ್ದು ಒಂದು 30-40 ವರ್ಷ, ಭಾಳ ಹಳಿದೂ ಅಲ್ಲ. ಆಮೇಲೆ ಬಹಳ ಅವರು ಒಂದು ಏನು ಯಾರಿಗೆ ಉಗುಳುತ್ತಿದ್ದರು ಅದು ಒಂದು ಆಶೀರ್ವಾದ ಅಂತೇಳಿ ಕಿಸಿಂದ ಇರ್ತಿತ್ತು. ಯಾರಿಗೆ ಅವರು ಒಂದು ಮಾತು ಹೇಳ್ತಾ ಇದ್ದರು ಅದು ಒಂದು ಆಶೀರ್ವಾದ ಅಂಥೇಳಿ. ಅವರೇನು ಕುಂತು ತಪಸ್ಸೆ ಮಾಡಿದ್ದು ಅಂಥೇಳಿ ಕಿಸಿಂದಲ್ಲ, ಬಟ್ ದೇವರ ಒಂದು ಲೀಲೆ, ದೇವರ ಒಂದು ಕೃಪೆ, ಅವರು ದೇವರೇ ಇದ್ದಂಗೆ ಇದ್ದರು ಅಂಥೇಳಿ ಕಿಸಿಂದ ಹೇಳಕ್ಕೆ ನಾನು ಒಂದು ದೊಡ್ಡ ಸಮರ್ಥನೆ ಮಾಡ್ತಾಯಿದ್ದೀನಿ. ಅವರು ತಾವು 28/7/1995 ಅವರು ಶಿವನ ಪಾದಿಗೆ ಹೋದರು ಅಂಥೇಳಿ ಕೇಸಿಂದ ಹೇಳಕ್ಕೆ ಬಯಸ್ತೀನಿ. ಅವರು ಒಂದು ಮಹಾಪವಾಡ ಪುರುಷರು. ಅವರಿಗೆ ನಡ್ಕೊಂಡವರಿಗೆ, ಅವರಿಗೆ ಬೇಡ್ಕೊಂಡವರಿಗೆ, ಅವರಿಗೆ ಭತ್ತ ಯಾರಿಗೆ ಅವ್ರು ಇಡ್ತಿದ್ರು, ಎಲ್ಲರಿಗೂ ಇಡ್ತಿದ್ದಿಲ್ಲ. ಎಲ್ಲರೂ ಬಂದ್ರೂ ಯಾರಿಗೂ ಇಡ್ತಿದ್ದಿಲ್ಲ. ಅದು ಅನ್ಕರ ಕೆಲವರಿಗಷ್ಟೇ ಇಡ್ತಾಯಿದ್ರು. ಯಾರಿಗೆ ಇಡ್ತಿದ್ರು ಅವ್ರದ್ದೊಂದು ಪುಣ್ಯ ಇದ್ದಂಗೆ ಅದು ಅವ್ರ ಪುಣ್ಯ ಇದ್ದಂಗೆ, ಅವ್ರಿಗೊಂದು ಪುಣ್ಯ ಇದ್ದಸಿಂದ ಅವ್ರಿಗೆ ಆ ರೀತಿ ಅವರು ಇಡ್ತಿದ್ರು. ಅದು ಒಂದು ಯಾರಿಗೆ ಇಡ್ತಿದ್ರು ಅವ್ರು ಅವತ್ತಿನ ದಿನ ಒಂದು ದೊಡ್ಡ ಪುಣ್ಯ ಪಡೆದಂಗೆ ಅಂಥೇಳಿ ಕಿಸಿಂದ ಅನ್ನೋದೊಂದು ಇತ್ತದು. ಅದು ಇದು ಭತ್ತ ಅದು ಭತ್ತ ನಿಂತ ಅವ್ರ ಅನ್ಕರ ಹೊಡಿತಿದ್ರು. ಆಮೇಲೆ ಇನ್ನೂ ಅವ್ರು ಉಟ್ಟುಕೊಂಡಂಥ ಒಂದು ತಟ್ಟು ಅಂತೇಳೇನು ಕರಿತೀವಿ ನಾವು, ಗೋಣಿ ಚೀಲ ಅಂತೇಳಿ ಕರಿತೀವಿ. ಆ ಗೋಣಿ ಚೀಲನೇ ಅವ್ರು ಹಾಕೋತಿದ್ರು. ಗೋಣಿ ಚೀಲದಾಗೆ ಇರ್ತಿದ್ರು. ಪೂರಾ ಬಟ್ಟೆ ಇರಲಾರ್ದೇ ಆ ಗೋಣಿ ಚೀಲನೇ ಇರ್ತಿದ್ರು. ಇವತ್ತಿಗೂ ಆ ಗೋಣಿ ಚೀಲ ಅನ್ಕರ ಪ್ರಿಸರ್ವ್ ಮಾಡಿ ಮೇಲ್ಗಡೆ ಅನ್ಕರ ಒಂದು ಇದರಲ್ಲಿ ಇಟ್ಟಾರ. ದಿನವೂ ಅದು ಪೂಜೆನೂ ಮಾಡ್ತಾರೆ. ಪೂಜೆ ಮಾಡಿಕೆಸಿಂದ ಅದರದ್ದು ಒಂದು ಫಲನೂ ಪಡಿತಾ ಇದ್ದಾರೆ. ಇವತ್ತಿಗೂ ಯಾರನ್ನು ಎಷ್ಟು ಏನು ಬಂದು ಬೇಡ್ಕೊಂಡಾರ ಕೇಳ್ಕೊಂಡಾರ ಅವರಿಗೆಲ್ಲ ಬೇಡಿದ್ದು ಕೇಳಿದ್ದು ಎಲ್ಲನೂ ಆಗ್ಯದ. ಅವರು ಒಂದು ದೊಡ್ಡ ಮಹಾ ಪವಾಡ ಪುರುಷರು. ಅವರು ದರ್ಶನ ಪಡೆಯುವುದು ಜೀವನದಲ್ಲಿ ಒಂದು ಒಳ್ಳೆಯದಂತ ಹೇಳಿಕೆಸಿಂದ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ನನ್ನ ಹೆಸರು ರಾಜಶೇಖರ್ ಪಾಟೀಲ್ ಅಂಥೇಳಿ. ನಾನು ಗುಲ್ಬರ್ಗಾದವರು. ನಾನು ಜಯನಗರದಲ್ಲಿ ನಿವಾಸಿಯಾಗಿರ್ತಾ ಇದ್ದೀನಿ. ನಾನು ಅವ್ರದ್ದು ಒಂದು ಆಶೀರ್ವಾದ ಪಡಿಬೇಕಂತ ಹೇಳಿ ಕೇಸಿಂದೆ ನಾನು ಇವತ್ತು ಮತ್ತು ಅವ್ರ ದರ್ಶನಕ್ಕಾಗಿ ನಾನು ಬಂದಿದ್ದು.
ಇಲ್ಲಿ ಲಡ್ಡು ಮುತ್ತೆ ಅವ್ರದ್ದು, ಅವರು ಯಾವಾಗಲೂ ತಮ್ಮ ಜೀವನ ಪರ್ಯಂತ ಅವರು ಒಂದು ತಟ್ಟು ಅಂದ್ರೆ ಗೋಣಿ ಚೀಲ ಸುತ್ತಕೊಂಡು ಮತ್ತನ್ಕರ್ ಅದೇ ಒಂದು ಮೈಮ್ಯಾಗ ಹಾಯ್ಕೊಂಡು ಅದೇ ಒಂದು ಭತ್ತ ಹಿಡ್ಕೊಂಡು ಅವ್ರ ಜೀವನ ಸಾಗಿಸ್ತಾಯಿದ್ರು. ಅವ್ರದ್ದು ಮೊದಲನೇದು ಅಂದ್ರೆ ಅವರು ತಾವು ಉಟ್ಕೊಂಡಿದ್ದೇ ಇವತ್ತಿನ ತನೂ ಈ ದೇವಸ್ಥಾನದಲ್ಲಿ ಇಲ್ಲಿ ಎದುರುಗಡೆ ಈ ಕೊಡದ ಹಿಂದುಗಡೆ ಇಟ್ಟದ ಅದು ಮತ್ತು ಅಲ್ಲಿ ಎದುರಿದ್ದಿದ್ದು ಅವು ಅವರು ಜೀವನದಲ್ಲಿ ಉಟ್ಕೊಂಡಿವು ಒರಿಜಿನಲ್. ಅವು ಯಾರೂ ಏನೂ ಮಾಡಿದ್ದಲ್ಲ. ದಿನಾಲೂ ಪೂಜೆ ಮಾಡಿ ಯಾರಾದರೂ ಬಂದರೆ ಅವರಿಗೆ ಆಶೀರ್ವಾದ ಮಾಡಿ ಕೊಟ್ಟು ಕಳಿಸ್ತಾರ. ಆಮೇಲೆ ಅಲ್ಲಿ ಭತ್ತ ಅದ, ಆ ಭತ್ತದ ನಿಂತೆ ಅವ್ರ ಅನ್ಕರಿ ಎಲ್ಲರಿಗೆ ಆಶೀರ್ವಾದ ಮಾಡ್ತಾಯಿದ್ರು. ಅದೇ ಒಂದು ಆಶೀರ್ವಾದ ಅಂತ ಹೇಳಿಕೆಸಿಂದ ಇರ್ತಿತ್ತು. ಇವತ್ತಿನ ತನೂ ಅವರು ಇನ್ನೂ 30-40 ವರ್ಷಗಳಾದ್ರೂ ಈ ದೇವಸ್ಥಾನದಲ್ಲಿ ಅವರು ಒಂದು ಉಟ್ಟುಕೊಂಡಂಥ ವಸ್ತ್ರ ನಾವು ಅದು ಒಂದು ಪುಣ್ಯದ ವಸ್ತ್ರ ಅಂತ ಹೇಳಿಕೆಸಿಂದ ಕರೀಲಿಕ್ಕೆ ನಾನು ಬಯಸ್ತೀನಿ. ಯಾಕಂದ್ರೆ ಆ ವಸ್ತ್ರ ಗೀಟ ಹೋಲಾರದೆ ತ್ಯಾಗ ಜೀವನ ಮಾಡಿ ಒಂದು ದೇವರ ಆಶೀರ್ವಾದದಿಂದ ಅವರೊಂದು ದೇವರು ಅಂತ ಹೇಳಿಕೆಸಿಂದ ಕರೀಲಿಕ್ಕೆ ನಾವು ಸಮರ್ಥನೆ ಮಾಡ್ತಕ್ಕಂಥದ್ದದ. ಯಾಕಂದರೆ ಇವತ್ತು ನಾವು ಒಂದು ತಾಸು ಊಟ ಮಾಡಲಿಲ್ಲಪ್ಪ ಅಂದ್ರೆ ನಮಗೆ ಎಷ್ಟೋ ತ್ರಾಸಾಗ್ತದೆ. ಆದ್ರೆ ಅವರು ಜೀವನ ಪರ್ಯಂತ ಯಾರ್ದು ಊಟ ಇಲ್ಲ, ಹಂಗಿಲ್ಲ, ಯಾರ್ದು 10 ಪೈಸೆ ಇಲ್ಲ, ಏನೂ ಇಲ್ಲ, ಆ ರೀತಿ ಇಟ್ಕೊಂಡು ಕೇಸಿಂದ ಎಲ್ಲರಿಗೆ ಜೀವನ ಉದ್ಧಾರ ಮಾಡ್ಲಿಕ್ಕೆ ಒಂದು ಇನ್ಸಿಡೆಂಟೂ ಅದ. ಒಂದು ಬೆಂಗಳೂರದವರು ಇಲ್ಲಿಗೆ ಬಂದಿದ್ದರು. ಅವರಿದ್ದಾಗ ಬಂದ ಕೇಸಿಂದ ಅವರಿಗೆ ಈ ಮುತ್ತೆ ಏನು ಮಾಡ್ತಾನೆ ಅಂತ ಹೇಳಿ ಕೇಸಿಂದ ಅವರು ಒಂದು ಅಂದ ಕೇಸಿಂದ ಹೋಗಿದ್ದರು. ಹೋದವರಿಗೆ ಅವ್ರಿಗೊಂದು ಪಶ್ಚಾತ್ತಾಪ ಆಗಿ ಮತ್ತೆ ತಿರುಗಿ ಬಂದು ಇದೇ ಲಡ್ಡು ಮುತ್ಯ ಅಂತ ಯಾಕಂತಾರೆ ಅಂತೇಳಂತಂದ್ರೆ ತಮ್ಮ ಜೋಳಿಗೆಯಲ್ಲಿ ಲಡ್ಡು ಇಟ್ಟುಕೊಂಡು ಕೇಸಿಂದ ಲಡ್ಡು ಹಂಚ್ತಿದ್ರು ಎಲ್ಲರಿಗೆ. ಯಾರು ಬಂದವರಿಗೆ, ಹುಡುಗರಿಗೆ, ದೊಡ್ಡವರಿಗೆ, ನಡೆಯವರಿಗೆ, ಬಂದವರಿಗೆ ಯಾರಿಗದು ಕೊಡ್ತಿದ್ರು. ಅವರು ಯಾರು ಪಡಿತಿದ್ರು, ಯಾರಿಗದು ಸಿಗುತ್ತಿತ್ತು, ಅದು ಒಂದು ದೊಡ್ಡ ಪುಣ್ಯ ಅಂತ ಹೇಳಿ ಕೇಸಿಂದ ಅನ್ನಿಸ್ತಿತ್ತು. ಯಾಕಂದ್ರೆ ಅವ್ರ ಜೀವನದಲ್ಲಿ ಸಾರ್ಥಕ ಆಯ್ತಪ್ಪ, ಇವತ್ತು ನಮಗಿಂಥ ಒಂದು ಮುತ್ಯಂದ ಆಶೀರ್ವಾದ ಸಿಕ್ಕಂತ ಹೇಳಿಕೆಸಿಂದ. ಅದಕ್ಕೆ ಇವರು ದೇವರೇ ಸ್ವಂತ ಭೂಮಿ ಮ್ಯಾಗ ತಮ್ಮ ಒಂದು ಜೀವನವನ್ನು ಮಾಡಿಕೊಂಡು ಕೇಸಿಂದ ಈ ಜನಜೀವನಕ್ಕೆ ಉದ್ಧಾರ ಮಾಡ್ಲಿಕ್ಕೆ ನಾವು ಎಂಥ ಕೆಟ್ಟ ಮನುಷ್ಯ ಅಂತೇಳಿ ಕೇಸಿಂದ ನೋಡ್ರೆ ಅಂತಿದ್ದೆವು. ಆದ್ರೆ ಹಂಗಲ್ಲ. ದೇವರು ಯಾವ ರೀತಿ ಬರ್ತಾನ, ಯಾವ ರೀತಿ ಇರ್ತಾನ ಅಂಬೋದಕ್ಕೆ ಇದೊಂದು ನಮ್ಮದೊಂದು ದೊಡ್ಡ ಒಂದು ನಮಗೆ ಆಧಾರ ಇದ್ದಂಗದ ಇದು. ಅದಕ್ಕೆ ನಾವು ಯಾರಿಗೂ ಬಡು ಇವ ಬಟ್ಟಿ ಇಲ್ಲ, ಇವ ಕೆಟ್ಟವ, ಇವ ಕುಡುಕ ಅಂತೇಳಿ ಕೇಸಿಂದ ಆ ರೀತಿಯನ್ನು ನಾವು ಮಾಡ್ತೀವಲ್ಲ, ಆ ರೀತಿ ಮಾಡೋದು ತಪ್ಪಂತೇಳಿ ಕೇಸಿಂದ ಅನ್ನಿಸ್ತದ. ಸರ್, ಈ ನಡುವೆ ತುಂಬ ಒಂದು ಇನ್ಸ್ಟಾಗ್ರಾಮಲ್ಲೆಲ್ಲ ಒಂದು ವೈರಲ್ ಆಗ್ತಾ ಇದೆ. ಸೊ ಲಡ್ಡು ಮುತ್ತೆ ಅಂತ ಹೇಳ್ಬಿಟ್ಟು ತುಂಬ ಸಾಂಗ್ಸ್ ಎಲ್ಲ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಅದು ಯಾವ ಮಟ್ಟಿಗೆ ನಿಜ ಸರ್? ಸರ್ ಅದೆಲ್ಲ ಸುಳ್ಳು ಸರ್. ಸರ್ ಫೇಕ್ ಎಲ್ಲ ವಿಡಿಯೋ ಮಾಡತ್ತದ, ಅದೆಲ್ಲ ಸುಳ್ಳು ಜನರೇ. ಯಾಕಂದ್ರೆ ಅದೆಲ್ಲ ಲಡ್ಡು ಮುತ್ತೆ ಮೂಲ ಸ್ಥಳ ಇವನೇ ಸರ್ ಒಬ್ಬನಾರೆ. ಅವ್ರು ಬಿಟ್ರೆ ಮತ್ತೆ ಯಾರೂ ಇಲ್ಲ ಸರ್ ಇಲ್ಲಿ. ಯಾಕಂದ್ರೆ ಇದು ದೇವಸ್ಥಾನ ಇವನು ಮುತ್ತೆನ ಹೆಸರು ಹೇಳ್ಕೊಂಡು ಆ ಥರ ಮಾಡ್ತಿರೋದೆಲ್ಲ ಕೆಟ್ಟತನ ಮಾಡಬೇಡ್ರಪ್ಪ ಅಂತೇಳಿ ನಾವು ಜನರಿಗೆಲ್ಲ ಹೇಳತ್ತೀವಿ ಸರ್. ಜನ ನಂಬಾಕತ್ತಾರ ಸರ್. ಅವ್ರು ಯಾರೋ ಒಬ್ಬ ಸ್ವಾಮೀಜಿ ಮುತ್ತೆನ ಹೆಸರು ಹೇಳ್ಕೊಂಡು ಆ ಥರ ಇದು ಮಾಡೋದು, ಇದು ಫೇಕ್ ವಿಡಿಯೋ ಮಾಡ್ಕೊಂಡು ಅದು ಮಾಡೋದು ಮಾಡಬೇಡ್ರಪ್ಪ ಅಂತೇಳಿ ನಾವು ಜನರಿಗೆಲ್ಲ ಹೇಳಾಕತ್ತೀವಿ ಸರ್. ಆ ಜನ ಅವ್ನು ನಂಬ್ಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇದಾರೆ ಸರ್. ಆ ಥರ ನಾವೇನು ಹೇಳ್ತೇವೆ ಸರ್, ನಂಬಬೇಡ್ರಪ್ಪ. ಯಾಕಂದ್ರೆ ಇದು ಮೂಲ ಸ್ಥಳ ಮುತ್ಯಾಂದ ಇಲ್ಲಿ ಒಬ್ಬಂದೇ ಸರ್. ಇವನು ಬಿಟ್ರೆ ಮತ್ತೆ ಯಾರು ಇಲ್ಲ ಸರ್. ಹೌದು ಸರ್. ಯಾರು ಇಲ್ಲಿ ಮರಿ ಅಂತದ್ ಏನು ಇಲ್ರಿ, ಯಾರು ಏನಿಲ್ರಿ. ಇಲ್ಲಿ ಆಯ್ಕೆ ಹಾಕಿ ಸ್ಥಳ ಇಲ್ಲೇ ಲಿಂಗಾಯಕ ಆಗಿದ್ದು, ತಳ ಗದಿಗೆ ಇದೆ, ಮ್ಯಾಗ ಮೂರ್ತಿ ಇದೆ ಸರ್. ಇವ್ರು ಸಂಚಾರಿ ಮಾಡ್ತಿದ್ರು ಸರ್. ಯಾಕಂದ್ರೆ ಯಾವ್ರ ಅಂಗಡಿ ಒಳಗೆ ಕೈ ಹಾಕ್ತಾರೆ, ಅಂಗಡಿ ಎಲ್ಲ ಅವತ್ತು ವ್ಯಾಪಾರು. ಇವರು ಗಟರ್ ನೀರು ಸೇವಿಸ್ತಿದ್ರು ಸರ್, ಕೊಳಚೆ ನೀರು ಸೇವಿಸ್ತಿದ್ರು ಸರ್. ಇವರು ಜನ ನೋಡಿದವರೆಲ್ಲ ಕಣ್ಣಾರೆ ನೋಡಿದವ್ರು ಅದಾರ ಸರ್. ಇನ್ನ ಅವ್ರೆಲ್ಲ ನೋಡಿದವ್ರು. ಯಾಕಂದ್ರೆ ಅವ್ರು ನಮಗೆ ಹೇಳ್ತಿದ್ರು, ನಾವು ನಿಮ್ಗೆ ಇಂಥವ್ರು ಎಲ್ಲರಿಗೂ ಗೊತ್ತಿದ್ದವ್ರು ಹೇಳಾಕತ್ತೀವಿ ಸರ್. ಅಷ್ಟೇ ಮತ್ತೇನಿಲ್ರಿ. ಇವರು ಮೂಲ ಸ್ಥಳ ಇಲ್ಲಿ ಬೀಳ್ಗಿ ತಾಲೂಕು ತೆಗ್ಗಿ ಸಿದ್ದಾಪುರ ಅಂತ ಹೇಳಿ ಸರ್. ಇವರು ಜನ್ಮ ಸ್ಥಳ ಆಗಿದ್ದಲ್ಲೇ ಸರ್. ಇವ್ರು ಸಂಚಾರ ಮಾಡ್ಕೋತ ಇಲ್ಲೆಲ್ಲ ಬಂದು ಇಲ್ಲಿ ಲಿಂಗಾಯಕ ಆಗಿದ್ರಿ ಸರ್. ಮತ್ತೆ ನೀವು ಇಲ್ಲಿ ಏನು ವರ್ಕ್ ಮಾಡ್ತೀರಾ ಸರ್? ಸರ್ ನಾನು ಇಲ್ಲಿ ಮ್ಯಾನೇಜರ್ಗೆ ವರ್ಕ್ ಕೆಲಸ ಮಾಡ್ತೀನಿ ಸರ್. ಇಲ್ಲಿ ನೀವು ಎಷ್ಟು ವರ್ಷದಿಂದ ಮಾಡ್ತೀರಾ ಸರ್? ಒಂದು 12 ವರ್ಷ ಸರ್. 12 ವರ್ಷದಿಂದ ಇಲ್ಲೇ ಮ್ಯಾನೇಜರ್ ವರ್ಕ್ ಮಾಡ್ತೀರಾ? ಸೊ ಅಂದರೆ ಅವ್ರು ನೋಡಿರಲ್ಲ ನೀವು ಮೋಸ್ಟ್ಲಿ? ಸರ್ ನಾನು ನೋಡಿಲ್ಲ ಸರ್. ಎಲ್ಲ ವಯಸ್ಸಾದವ್ರು ಜನ ಎಲ್ಲ ಹೇಳ್ತಾರೆ ಸರ್, 70-80 ವಯಸ್ಸಿನವ್ರು ಇದ್ದವ್ರು ಇವರೆಲ್ಲ ನೋಡಿದವ್ರು, ಅವ್ರು ಕೂಡ ಗೆಳತನ ಇದ್ದವ್ರು. ಸರ್, ಇವಾಗ ಆ ಥರ ಒಂದು ಫೇಕ್ ಕಂಟೆಂಟ್ ಇದು ಮಾಡಿದಾರಲ್ವಾ, ಸೊ ಅಂಥವ್ರಿಗೆ ನೀವೇನು ಹೇಳ್ತೀರಾ ಸರ್? ಸರ್ ಅಂಥವ್ರು ನಾವು ಏನು ಹೇಳ್ತೇವೆ ಸರ್, ಅವ್ರಿಗೆ ಮಾಡಬೇಡ್ರಪ್ಪ ಈ ಥರ ಕೆಟ್ಟತನ ಇದು ಮಾಡಬೇಡ್ರಿ. ಹೇಳಿದ್ರೇನು ನೀವು ಅವ್ರು ಅದೇ ಥರ ಮಾಡ್ತಾ ಇದ್ದಾರಲ್ಲ, ಸೊ ಇವಾಗ ಅವ್ರು ಅನುಭವಿಸ್ತಾರೆ ಸರ್. ಈ ಮುತ್ಯನ ಆಶೀರ್ವಾದ ನಾವೇನು ಮಾಡಂಗಿಲ್ರಿ. ಮುತ್ಯನ ಆಶೀರ್ವಾದ ಒಂದು ಏನೋ ಇದ್ರು ಚಲೋ ಇದ್ದಲ್ಲಿ ಬಂದು ಬೇಡ್ಕೊಂಡವ್ರು ನಿಮ್ಗೆ ಒಳ್ಳೇದಾಕತಿ. ನೀವು ಕೆಟ್ಟತನ ಮಾಡಿದ್ರೆ ನೀವು ಕೆಟ್ಟದಂದಾಗ ಹೋಗಿ ಬಿಡ್ತೀರಿ ಅಷ್ಟೇ. ಮತ್ತೆ ಸರ್ ಅಲ್ಲಿ ಫೋಟೋಸ್ ಕೆಲವೊಂದು ಇದಾವೆ, ಅದು ಬಂದ್ಬಿಟ್ಟು ಅವರ ಮಳೆಯಪ್ಪ ಮಳೆ ರಾಜೇಂದ್ರ ಪ್ರಸಾದ್ ಅಂತೇಳಿ ಇಲ್ಲಿ ಮೂರ್ತಿ ಇದೆ ಸರ್. ಇಲ್ಲಿ ಗದಿಗೆ ಒಂದು ಜನ ತೊಗೊಂಬಂದು ಕೊಟ್ಟಿದ್ದೆ ಸರ್, ಅದೆಲ್ಲ ಇಟ್ಟಿದ್ದೆ ಸರ್ ಇಲ್ಲಿ.
ಇಲ್ಲೆಲ್ಲ ಕಾರ್ಯಕ್ರಮ ಲಗ್ನ ಅವಾಗ ಮೊದಲು ಎಲ್ಲಾ ತರ ಹಾಕ ಸರ್ ಇಲ್ಲೆಲ್ಲ. ಮೊದಲಿಂದ ಹಿಂಗೆ ಇದೆ ಸರ್ ಇದು? ಹಾ ಸರ್ ಮೊದ್ಲಿಂದ ಹಿಂಗೆ ಇದೆ ಸರ್. ಹಾಂ ಹಾಂ ಹಾಂ. ಅಂದರೆ ಕಾರ್ಯಕ್ರಮಗಳು, ಮದುವೆಗಳು ಅದಕ್ಕೆಲ್ಲ ಮಾಡೋಕ್ಕೆ. ಸೀಮಂತ ಕಾರ್ಯಕ್ರಮ, ಲಗ್ನ, ಮದುವೆ ಸಮಾರಂಭ ಎಲ್ಲ ಹಾಕ ಸರ್ ಎಲ್ಲ. ಹಾಂ 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 ಆಚ ಕಡೆ ಆ ಸೈಡು ಮಕ್ಕಳು ಕಲ್ಯಾಣ ಮಂಟಪ ಇದೆ ಸರ್. ಹಾಂ 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 ಹಿಂದ್ಗಡೆ ಡೈನಿಂಗ್ ಊಟದ ಹಾಲ್ ಇದೆ ಸರ್. ಹಾಂ ಹಾಂ. ಎಲ್ಲ ರೂಮ್ಸ್, ಬಾತ್ರೂಮ್ ಎಲ್ಲ ಅದ ಸರ್. ಇದು ಒಂದು ಉದ್ಘಾಟನಾ ಸಮಾರಂಭ. ಲಡ್ಡು ಮುತ್ತಿ ಅವರು ಒಂದು ಇದನ್ನ ಕಟ್ಸಿರೋದು ನಿಮ್ಗೆ ಇಲ್ಲಿ ಮುಂದೆ ಕಾಣಿಸ್ತಿರೋದು. ಒಂದು ಊಟದ ಮನೆ ಆದರೆ ಕಾಣಿಸುತ್ತೆ. ಸೊ ಈ ಥರ ಊಟ ಎಲ್ಲ ಸಮರ್ಪಣೆ ಮಾಡ್ತಾ ಇರ್ತಾರೆ. ಇಲ್ಲಿ ಬಂದುಬಿಟ್ಟು ಒಂದು ಅಮಾವಾಸ್ಯೆ, ಒಂದು ಪೌರ್ಣಿಮೆಗೆ, ಸೊ ಅಂಥ ಟೈಮ್ಗಳಲ್ಲಿ ಮಾತ್ರ ಒಂದು ಅನ್ನವನ್ನು ಒಂದು ಸಮರ್ಪಣೆ ಮಾಡ್ತಾ ಇರ್ತಾರೆ. ನೀವು ನೋಡ್ಬೋದು ಒಳಗಡೆ ಆದರೆ ಈ ಥರ ಕಾಣಿಸುತ್ತೆ ಇದು. ಮತ್ತು ಇಲ್ಲಿ ಬಂದುಬಿಟ್ಟು ಒಂದು ಅನ್ನವನ್ನು ಅಲ್ಲಿ ಸಮರ್ಪಣೆ ಮಾಡ್ತಾರಲ್ವಾ, ಸೊ ಆ ಅನ್ನವನ್ನು ನೋಡಿ ಈ ಥರ ತಯಾರು ಮಾಡ್ತಾಯಿದ್ರು. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ಥರ ನಿಮಗೆಲ್ಲ ಮುಂದೆ ಕಾಣಿಸ್ತಾ ಇದೆ ನೋಡಿ. ಸೊ ಇದರಲ್ಲಾದರೆ ಒಂದು ಸೌದೆ ಒಲೆಗಳಿವು. ಸೊ ಅವಾಗಿಂದನೂ ಇರುವಂಥ ಒಲೆಗಳೇ ನೋಡಿ. ಇದರಲ್ಲಾದರೆ ನೋಡಿ ಯಾವ ಥರ ಇದೆ ನೋಡಿ ಗೈಸ್, ಈ ಒಲೆಗಳು ನೋಡೋಕೆ ಅಂತೇಳ್ಬಿಟ್ಟು ಎಲ್ಲ ಒಂದು ಮೆಟಲಲ್ಲಿ ಮಾಡಿರತಕ್ಕಂಥದ್ದು ಈ ಒಲೆಗಳೆಲ್ಲ. ನೋಡಿ ಇಲ್ಲೊಂದು ಕಾಣಿಸುತ್ತೆ ನಿಮಗೆ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಒಲೆ. ಇದ್ರ ಮೇಲೆ ದೊಡ್ಡದೊಂದು ಪಾತ್ರೆ ಇಡ್ತಾರೇನೋ ಅನಿಸುತ್ತೆ. ಒಳ್ಳೆ ಕ್ಲೈಮೇಟ್ ಆದರೆ ಇದೆ ಗೈಸ್ ಇವಾಗ. ಈ ಗಾಳಿ ವಾತಾವರಣ ತುಂಬ ಚೆನ್ನಾಗಾದ್ರೆ ಇದೆ ನೋಡೋಕ್ಕೆ. ಈ ಒಂದು ಪ್ಲ್ಯಾಂಟ್ಸ್ ಆಗಿರ್ಬೋದು, ಒಳಗಡೆ ಪೀಸ್ಫುಲ್ ಆಗಿದೆ ಗೈಸ್ ನಿಜ. ಏನಪ್ಪ ನಾನು ಏನು ಹೇಳೋದಂದರೆ ವಿಚಾರ ಬಂದುಬಿಟ್ಟು ಈ ನಡುವೆ ತುಂಬ ಒಂದು ರೀಲ್ಸಲ್ಲಿ ಎಲ್ಲದರಲ್ಲೂ ಒಂದು ವೈರಲ್ ಆಗ್ತಾಯಿದೆ ಕಂಟೆಂಟ್ ಬಂದುಬಿಟ್ಟು. ಸೊ ಅದನ್ನು ಒಂದು ಫೇಕ್ ಕಂಟೆಂಟ್ ಆದರೆ ತುಂಬ ಜನರಾದರೆ ಒಂದು ಮಾಡ್ತಾಯಿದ್ದಾರೆ. ಸೊ ನಾನೇನು ಹೇಳೋದಂದರೆ, ಸೊ ಆ ಥರ ಮಾಡೋದ್ರಿಂದ ಏನು ಯೂಸ್ ಇದೆ? ಸುಮಾರು ಸ್ವಲ್ಪ ಲೈಕ್ಸ್ ಬರ್ಬೋದು, ಕಾಮೆಂಟ್ಸ್ ಬರ್ಬೋದು. ಸೊ ಅದು ಬಿಟ್ಟರೆ ಇನ್ನೇನು ಬರುತ್ತೆ? ಸೊ ಅದಕ್ಕೋಸ್ಕರ ಆ ಥರ ಮಾಡಬೇಡಿ. ಆ ಥರ ಫೇಕ್ ಕಂಟೆಂಟನ್ನೇ ಎಬ್ಬಿಸ್ಬಾರ್ದು. ಏನಿರುತ್ತೋ ಒರಿಜಿನಲ್ ಒಂದು 4 ಮಾತು ಪಕ್ಕ ಏನು ಇನ್ಫಾರ್ಮೇಷನ್ ಇರುತ್ತೋ ಅದು ಹೇಳಿದ್ರೆ ಅಷ್ಟೇ ಸಾಕು. ಆ ಥರ ಎಲ್ಲ ಮಾಡಬಾರ್ದು, ಫೇಕ್ ಕಂಟೆಂಟೆಲ್ಲ ಎಬ್ಬಿಸ್ಬಾರ್ದು ಆ ಥರ. ಸೊ ನನಗೂ ಗೊತ್ತಿರಲಿಲ್ಲ. ಸೊ ನಿಜನೇನೋ ಅಂದ್ಕೊಂಡು ಬಂದೆ. ಈ ಥರ ಲಡ್ಡು ಮುತ್ಯ ಅಂದರೆ ಇವರೇನೇನೋ ಅಂತಾರೆ ಆ ಆಶ್ರಮದಲ್ಲಿ ಅಂತ ಹುಡ್ಕೊಂಬಂದೆ. ಸೊ ನೋಡಿದ್ರೆ ಅವ್ರು ಕೇಳಿದ ತಕ್ಷಣ ಹೇಳಿದ್ರು ಅದು ಫೇಕ್ ಕಂಟೆಂಟ್ ಸರ್, ನಾವು ಹೇಳಿದ್ದೀವಿ ಆದ್ರೂ ಅವರು ಮಾಡ್ತಾನೆ ಇದ್ದಾರೆ ವೀಡಿಯೋಸ್ ಅಂತ ಎಲ್ಲ ಹೇಳಿದ್ರು. ಅದು ಕರ್ಮ ರಿಟರ್ನ್ಸ್. ನಿಜ ನಾನು ಹೇಳ್ತೀನಿ, ಆ ಥರ ಮಾಡಬಾರ್ದು. ಕರ್ಮ ರಿಟರ್ನ್ಸ್ ಆಗುತ್ತೆ. ಅವರು ದೇವರು, ಪವಾಡ ಪುರುಷರವರು. ನಾನು ನೋಡಿದೆ ಅವರು ಎಲ್ಲ ಹಿಸ್ಟ್ರಿ ಎಲ್ಲ ಹೇಳ್ತಾರೆ. ತುಂಬ ಜನರಾದರೆ ನಾನು ಕೇಳಿದೆ ರೈಲ್ವೆ ಸ್ಟೇಷನ್ಸಲ್ಲಿ ಎಲ್ಲ ಹತ್ರನೂ ಅವರು ಪವಾಡ ಪುರುಷರು. ಯಾವ ಥರ ಅಂತ ಹೇಳಿದ್ರೆ, ಅವರು ಮೊದಲು ಒಂದು ಯಾವ ಶಾಪ್ಸ್ಗೆ ಅಜ್ಜೆ ಇಡ್ತಾರೋ ಅಲ್ಲೆಲ್ಲ ಏನು ಬೇಕಾದ್ರೂ ತಿಂತಾಯಿದ್ರಂತೆ. ಯಾರೂ ಏನು ಮಾತಾಡ್ಸ್ತಾ ಇರಲಿಲ್ವಂತೆ. ಸೊ ಅವರು ತಿನ್ನೋದು ಕೂಡ ಯಾರೂ ಏನು ಮಾತಾಡ್ಸ್ತಾ ಇರಲಿಲ್ಲ. ಪ್ಲಸ್ ಅಲ್ಲಿ ಆ ಶಾಪಲ್ಲಿ ವ್ಯಾಪಾರನೂ ಅದೇ ಥರ ಆಗ್ತಾಯಿತ್ತಂತೆ ಅವ್ರು ಕೂತ್ಕೊಳ್ಳೋ ಒಂದು ಶಾಪ್ಸಲ್ಲಿ. ಸೊ ಅದಕ್ಕೋಸ್ಕರನೇ ಅವ್ರು ಪವಾಡ ಪುರುಷರು ಅಂತ ಹೇಳ್ತಾರೆ. ಎಷ್ಟೋ ಜನರಿಗೆ ಸಂತಾನ ಕೂಡ ಆಗಿದೆ ಅಂತ ಕೂಡ ಹೇಳ್ತಾರೆ. ಸೊ ಎಲ್ಲನೂ ನಿಜಾನೇ. ಅವ್ರು ನೋಡ್ಬೋದು ನಿಮಗೆ ತೋರಿಸಿ ಎಲ್ಲನೂ. ಸೊ ಆ ಥರ ಒಂದು ಫೇಕ್ ಸುದ್ದಿಗಳನ್ನ ಯಾರೂ ಎಬ್ಸೋಕೆ ಹೋಗ್ಬೇಡಿ ಗೈಸ್. ನಿಮಗೆ ಮುಂದೆ ಕಾಣಿಸ್ತಾ ಬಂದುಬಿಟ್ಟು ಒಂದು ಊಟ ಮಾಡುವಂತಹ ದೊಡ್ಡ ಒಂದು ಇದಾದರೆ ಕಾಣಿಸುತ್ತೆ, ಕಂಟೈನರ್ಸ್ ಆದರೆ ಕಾಣಿಸುತ್ತೆ. ಇದರಲ್ಲಾದರೆ ಅಡುಗೆ ಮಾಡ್ಕೊತಾರೆ. ಮತ್ತು ನೋಡ್ಬೋದು ನಿಮ್ಗೆ ಈ ಥರ ಕಾಣಿಸುತ್ತೆ. ಇಲ್ಲಿ ನಿಮಗೆ ಮುಂದೆ ಒಂದು ಸಮುದಾಯ ಭವನ ಆದರೆ ಕಾಣಿಸುತ್ತೆ. ಇದು ಸುಮಾರು 2006-7ನೇ ಇಸ್ವಿಯಲ್ಲಿ ಕಟ್ಟಿರೋಂಥದ್ದು ಒಂದು ಸಮುದಾಯ ಭವನ ಇದು. ನೋಡಿ ನಿಮ್ಗೆ ಈ ಥರ ಆದರೆ ಕಾಣಿಸುತ್ತೆ. ಸೊ ಇಲ್ಲೇ ಅವರು ಸ್ವಾಮಿಗಳಾದರೆ ಒಂದು ಪ್ರತಿದಿನ ಒಂದು ಪ್ರಾರ್ಥನೆ ಆದರೆ ಮಾಡ್ತಾಯಿದ್ರು ಈ ಮಂಟಪದಲ್ಲಿ. ಮತ್ತು ಒಂದು ಆಗಿನ ಕಾಲದಲ್ಲಿ ಬಂದುಬಿಟ್ಟು ಒಂದು ಏನೋ ಒಂದು ಮದುವೆಗಳಾಗಿರ್ಬೋದು. ಸೊ ಆ ಥರ ಒಂದು ಕಾರ್ಯಗಳಾದರೆ ಮಾಡ್ತಾಯಿದ್ರು ಈ ಹಾಲನ್ನು ಬಳಸ್ಕೊಂಡು. ಅವಾಗ ತುಂಬ ಜನರಾದರೆ ಬರ್ತಾಯಿದ್ರು. ಸೊ ಆ್ಯಕ್ಚುಲ್ ಮೊದಲು ಏನಿತ್ತು ಸೇಮ್ ಅದೇ ಥರ ನಿಮ್ಗೆ ಇವಾಗ ಕೂಡ ಕಾಣಿಸುತ್ತೆ ಈ ಹಾಲೆಲ್ಲ. ಅವರು ಬಂದುಬಿಟ್ಟು ಸ್ವಾಮಿಗಳು ಬಂದುಬಿಟ್ಟು ಇಲ್ಲಿ ಮೇಲಾದರೆ ಈ ಥರ ಕೂತ್ಕೊತಾ ಇದ್ರು ಸ್ಟೇಜ್ ಮೇಲೆ. ಸೊ ಅವರು ಕೆಲವೊಂದು ಪ್ರವಚನಗಳೆಲ್ಲ ಹೇಳ್ತಾಯಿದ್ರು. ಸೊ ಆಗ ಇಲ್ಲಿ ಎಲ್ಲ ಒಂದು ಬಂದು ಕೂತ್ಕೊಂಡು ಭಕ್ತಾದಿಗಳಾಗಿರ್ಬೋದು, ಸೊ ಮದುವೆ ಒಂದು ಅವರು ರಿಲೇಟಿವ್ಸು ಎಲ್ಲ ಜನರೆಲ್ಲ ಬಂದು ಇಲ್ಲಿ ಒಂದು ಕೂತ್ಕೊತಾ ಇದ್ರು. ಸೊ ಈ ಹಾಲಿನ ವಿಶೇಷತೆ ಅದೇ ನಿಮಗೆ ಇಲ್ಲಿ ಕಾಣಿಸ್ತಿದೆ ನೋಡಿ ಗೈಸ್. ನಾವು ಬಂದುಬಿಟ್ಟು ಲಡ್ಡು ಮತ್ತು ಅವರ ಸಂಸ್ಕೃತಿ ಭವನ ಹತ್ರ ಇದ್ದೀವಿ. ನೀವು ನೋಡ್ಬೋದು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಒಂದು ಡ್ಯಾನ್ಸಿಂಗ್ ಆಗಿರ್ಬೋದು, ಒಂದು ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದೆಲ್ಲ ಇಲ್ಲಿ ನಡೀತಾ ಇತ್ತು. ನಿಮಗೆ ಇಲ್ಲಿ ಮುಂದೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದೇ ಸಾಂಸ್ಕೃತಿಕ ಭವನ. ನೋಡಿದ್ರೆ ಗೈಸ್ ಆ್ಯಕ್ಚುಲ್ ವಿಚಾರ ಏನು ಅಂತ ಹೇಳ್ಬಿಟ್ಟು, ಯಾರೋ ಫ್ಯಾನ್ ಬಾಬಾನಂತೆ ಅವ್ರದ್ದು ಹಾಕ್ಬಿಡೋದು ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ ಅಂತ ಹೇಳ್ಬಿಟ್ಟು ಹಾಡಿಗೆ ಹಾಕ್ಬಿಡೋದು, ಎಡಿಟ್ ಮಾಡಿ ಬಿಸಾಕ್ಬಿಡೋದು. ಅದಕ್ಕೆ ಮಿಲಿಯನ್ಸ್ ಆಫ್ ಲೈಕ್ಗಳು. ಎಷ್ಟು ಈ ಥರ ರೀಲ್ಸ್ ಎತ್ಕೊಂಡು ಹೋಗ್ತಾಯಿದ್ರು, ಅವೇ ಬರ್ತಾಯಿದ್ವು.
ಅಲ್ಲ ಗೈಸ್, ಸ್ವಲ್ಪ ನೀವು ಮಾಡಬೇಕಾದ್ರೆ ರೀಲ್ಸ್ ಸ್ವಲ್ಪ ನೋಡ್ಕೊಂಡು ಮಾಡ್ರಪ್ಪ. ನಾನೇನು ಹೇಳೋದಂದರೆ, ಆ್ಯಕ್ಚುಲಿ ಸಪೋಸ್ ನಿಮ್ಮ ಬಗ್ಗೆನೇ ಫೇಕ್ ಕಂಟೆಂಟ್ ಇದು ಮಾಡಿದ್ರೆ ಯಾವ ಥರ ಇರುತ್ತೆ ಹೇಳಿ ಅಲ್ವಾ? ಸೊ ಆ ಥರ ಸ್ವಲ್ಪ ಅದೇನೋ ಪರವಾಗಿಲ್ಲ, ಕೊಡೋ ಇನ್ಫಾರ್ಮೇಷನು ಸ್ವಲ್ಪ ಇದ್ದರೆ ಪರವಾಗಿಲ್ಲ, ಸ್ವಲ್ಪ ನಿಜ ಇದೆ ಕೊಡಿ, ನಿಯತ್ತಾಗಿ ಕೊಡಿ ಇನ್ಫಾರ್ಮೇಷನು, ಅಷ್ಟೇ ನಾನು ಹೇಳೋದು. ನೋಡಿ ಗೈಸ್, ಇದೇ ಒಂದು ಸಾಂಸ್ಕೃತಿಕ ಭವನ ನಿಮ್ಗೆ ಕಾಣಿಸ್ತಾ ಇರೋದು. ಸೊ ಲಡ್ಡು ಮುತ್ತೆ ಅವರಾದರೆ ಈ ಥರ ಒಂದು ಎಲ್ಲ ಸಾಂಸ್ಕೃತಿಕ ಭವನದಲ್ಲಿ ಈ ಥರ ಎಲ್ಲ ಬರ್ತಾಯಿದ್ರು ತುಂಬ ಜನ ಆವಾಗ. ಇವಾಗ ಏನಂತ ಹೇಳಿದ್ರೆ, ಅವರು ಹೋದ್ಮೇಲೆ ಈ ಮಠಕ್ಕೆ ಯಾರು ಪೀಠಾಧಿಪತಿಗಳಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿಗೆ ಕ್ಲೋಸ್ ಆಯ್ತದು. ನೋಡಿ ಇಲ್ಲಿ ಕಾಣಿಸುತ್ತೆ ಲಡ್ಡು ಮುತ್ಯ ಸಂಸ್ಕೃತಿ ಭವನ ಅಂತ ಹೇಳ್ಬಿಟ್ಟು. ಗೈಸ್ ಈ ಸಣ್ಣ ವೀಡಿಯೋ ಹೇಗನ್ಸ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ, ಅದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಇದು ಒಂದು ವೈರಲ್ ಆದರೂ ಮಾಡಿ, ಒಂದು 1000 ಕಾಮೆಂಟ್ಸ್ ಹತ್ರ ಮಾಡಿ ಈ ವಿಡಿಯೋಗೆ. ಜೈ ಹಿಂದ್. ಇದೇ ಥರ ಒಳ್ಳೆ ವೀಡಿಯೋಸ್ಗೂ ನಿಮಗೋಸ್ಕರ ಒಂದು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಅದೇ ಥರ ಸ್ಟೇ ಟ್ಯೂನ್ಡ್.